ಎಸ್, ಆರಂಭದ ಅವಮಾನದ ಹೊಳೆ ಹೊರಗೆ ಬಂದ ನಂತರ ಅಭಿಮಾನದ ಮಳೆ ಆಯ್ತು ಅಂತ ಅಲ್ವಾ? ಹೌದು, ನೀವೇ ಹೇಳಿದ್ರಿ ಹೇಗ್ ಬಂತು ಅಂತ ಹೇಳಿದ್ರಿ, ಅದಕ್ಕೆ ಉತ್ತರ ನಿಮ್ಮ ಹತ್ರನೇ ಇದೆ. ಓಟ್ಸ್ಗಳು ಹೆಂಗ್ ಬಂತು ಅಂದ್ರೆ ಅಭಿಮಾನದ ಹೊಳೆಯಿಂದಾನೇ ಬಂತು ಓಟ್ಸು. ಅಭಿಮಾನದ ಹೊಳೆ ಅನ್ನೋದಕ್ಕಿಂತ ಸಾಗರ ಸರ್, ಸಾಗರ. ಈಗ ನಾನು ನೋಡ್ತೀನಲ್ಲ, ಎಲ್ಲಾದ್ರೂ ಇಳಿದ್ರೆ ಊಟಕ್ಕೆ ಹೋದ್ರೆ ಅಲ್ಲೇ ಬಿಡ್ಲಿಲ್ಲ, ಕಾರ್ ನಡ್ಡ ಹಾಕಿ ಹೊರಗಡೆ ಹೇಳಿದ್ರು. ಏನ್ ಕೇಳಿತ ನನಗೆ ಒಂದು ಕ್ಷಣ ಹಿಂಗ್ ನೋಡಿದ್ರೆ ಒಂದು ಅಜ್ಜಿ ಬಂದಿದ್ದಾರೆ, ಅಲ್ಲಿ ಮುತ್ತಿಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಆ ಪ್ರೀತಿ ಒಂದು ಹೊಸ ಜೀವನ ಕೊಟ್ರು ಸರ್. ಪ್ರತಾಪ್ ಅವ್ರ ಬಗ್ಗೆ ಇರುವಂತಹ ಕುತೂಹಲಕ್ಕೆ ನಾವು ಉತ್ತರ ಕೊಡುವಂತ ಪ್ರಯತ್ನ ಮಾಡೋಣ. ಸಹಜವಾಗಿ ಜರ್ನಿ ಬಗ್ಗೆ ಎಲ್ಲರೂ ಮಾತಾಡಿರ್ತಾರೆ. ಈಗ ಸದ್ಯಕ್ಕೆ ಇಡೀ ಕರ್ನಾಟಕಕ್ಕಲ್ಲ ಪ್ರಪಂಚಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು ಡ್ರೋನ್ ಪ್ರತಾಪ್ ಆಗಿ. ಪ್ರತಾಪ್ ಅವ್ರ ಬಾಲ್ಯದ ದಿನಗಳು ಹೆಂಗಿತ್ತು, ಆರಂಭ ದಿನಗಳಲ್ಲಿ ಅವ್ರನ್ನ ಏನಂತ ಕರಿತಾ ಇದ್ರು, ಸೊ ಎಲ್ಲಿಂದ ಇದು ನಿಮಗೆ ಕನೆಕ್ಟ್ ಆಗ್ತಾ ಹೋಯ್ತು ಡ್ರೋನ್ ಅನ್ನುವಂಥದ್ದು ಅಂತ? ಕರಿಯಾ ಅಂತ ಇದ್ರು, ಕರಿಯಾ ಅಂತ ಮಾತಾಡಿಸ್ತಿದ್ರು ಒಂದಷ್ಟು ಜನ ಊರಲ್ಲಿ. ಯಾಕೆಂದ್ರೆ ಸ್ವಲ್ಪ ನನ್ನ ವರ್ಣ ಬಂದು ಕಪ್ಪು ಕಸ್ತೂರಿ ಅನ್ನೋ ಥರ. ಆಮೇಲೆ ಪ್ರತು ಅಂತ ಕರೀತಾ ಇದ್ರು ಒಂದಷ್ಟು ಜನ ಪ್ರೀತಿಯಿಂದ, ಪ್ರತು ಅಂತ. ಆ ಮನೆ ಒಳಗೂ ಅದೇ ಬರಕ್ ಶುರು ಆಗೋಯ್ತು. ನಾನು ಹೇಳಲಿಲ್ಲ ಯಾರಿಗೂ ಹಂಗೆ ಕರೀತಾರೆ ಅಂತ. ಆಶ್ಚರ್ಯ ಆಯ್ತು ಸಂಗೀತ ದೀದಿ ಇವರೆಲ್ಲ ಕರೆಯಕ್ಕೆ ಶುರು ಮಾಡಿದ್ಮೇಲೆ, ಪ್ರತು ಅಂತ ಕರೀತಾವ್ರಲ್ಲ ಅಂತ. ಚಿಕ್ಕ ವಯಸ್ಸೆಲ್ಲ ಆ ರೀತಿ ಕರೀತಾ ಇದ್ರು. ಬಾಲ್ಯದಲ್ಲಿ ಅಂದ್ರೆ ಹಿಂಗೆ ಸ್ವಲ್ಪ ಯಾರ ಜೊತೆನೂ ಅಷ್ಟು ಮಾತಿಲ್ಲ, ಎಲ್ಲಿ ಬೇಕಲ್ಲಿ ಮಾತಾಡ್ತೀನಿ ಅಷ್ಟೆ, ಅವಶ್ಯಕತೆ ಇದ್ದಲ್ಲಿ ಮಾತಾಡ್ತೀನಿ. ಮೌನ ಜಾಸ್ತಿ, ಆದ್ರೆ ಖುಷಿ ಆದಾಗ, ಫುಲ್ ಎಕ್ಸೈಟ್ಮೆಂಟ್ ಆದಾಗ ಒಂದಷ್ಟು ಕುಣಿತಾ ಇದ್ದೆ. ಆಟಗಳು ಅಂದ್ರೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಅದೇ ಊರಲ್ಲಿ ಕ್ರಿಕೆಟು, ಮಾಮೂಲಿ ಆಟ. ನನ್ನ ತಂಗಿ ಜೊತೆ ಎಲ್ಲ ಅಣ್ಣೆಕಲ್ಲು, ಗಟ್ಟದ ಮನೆ ಇಂಥವು ಆಟ ಆಡ್ತಿದ್ದೆ. ಔತ್ಕಳ ಆಟ, ಕಣ್ಣ ಮುಚ್ಚಲಿ ಇಂಥ ಆಟಗಳು ಆಡ್ತಿದ್ದೆ. ಅದು ಬಿಟ್ರೆ ಮನೆಯಲ್ಲಿ ಅಂತ ಬಂದ್ರೆ ಅಡಿಗೆಗೆಲ್ಲ ಒಂದಷ್ಟು ಚಿಕ್ಕ ವಯಸ್ಸಿಂದನೇ ಸಹಾಯ ಮಾಡ್ತಿದ್ದೆ. ಒಂದಷ್ಟು ಅಡಿಗೆ ಮಾಡಕ್ ಬರ್ತದೆ ನನಗೆ. ನಮ್ಮ ಊರಲ್ಲಿ ಏನೇನು ಮಾಡ್ತಾರೆ, ಮುದ್ದೆ, ಸಾರು, ಉಪ್ಸಾರು ಅಂಥವು ಮಾಡ್ತೀನಿ. ಅದು ಬಿಟ್ರೆ ನನ್ಗೆ ನಮ್ಮ ಅಪ್ಪ ಅಂದ್ರೆ ಭಾಳ ಇಷ್ಟ. ಚಿಕ್ಕ ವಯಸ್ಸಿಂದನು ಭಾಳ ಅವ್ರ ಕೈಲಾದಷ್ಟು ಬೆಳೆಸ್ಕೊಂಡು ಬಂದಿದ್ದಾರೆ, ಎಷ್ಟಾಗುತ್ತೋ ಅಷ್ಟು. ನಮ್ಮ ಹೊಟ್ಟೆ ಹಸ್ಕೊಂಡು, ಅವ್ರ ಹೊಟ್ಟೆ ಹಸ್ಕೊಂಡಿದ್ರು, ನಮ್ಮ ಹೊಟ್ಟೆ ತುಂಬಿಸಿ ಎಲ್ಲ ಮಾಡಿದ್ದಾರೆ. ಒಂದೊತ್ತಲೆಲ್ಲ ಬೆಳಗಿನ ಜಾವನೆ ಎದ್ದು ಹೋಗ್ತಿದ್ರು ಹೊಲಕ್ಕೆಲ್ಲ ನೀರು ಕಟ್ಟಕ್ಕೆ. ನಾನು ಹೋಗ್ತಾ ಇದ್ದೆ ಒಂದೊಂದ್ಸಲ ಬ್ಯಾಟ್ರಿ ಹಿಡ್ಕೊಂಡು, ನಾನು ಬತ್ತೀನಿ ಅಂದ್ಬಿಟ್ಟು ಹಿಂದೆ ಗಾಡಿಯಲ್ಲಿ ಕೂತ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು, ಅದಕ್ಕೆ ಶೆಲ್ಗಳು ಬರ್ತಾವಲ್ಲ ಅಂಥವನ್ನೆಲ್ಲ ಇದು ಹಾಕೊಂಡು ಹಿಂಗೆ ತಿರುಗಿಸ್ಬೇಕಾಗಿತ್ತು. ಆಗ ಟಾರ್ಚ್ನ ಹಿಂಗೆ ತಿರುಗಿಸಿದ್ರೆ ಲೈಟ್ ಹತ್ತದು, ತಿರುಗಿಸ್ಬಿಟ್ಟು ಒಂದು ಬಟನ್ ಒತ್ತಬೇಕಾಗಿತ್ತು. ಚೆನ್ನಾಗಿತ್ತು, ಜೀವನ ಚೆನ್ನಾಗಿತ್ತು ಒಂಥರ.